ಒಂದು ಸಲ ನಾನು ಪೇಟೆಗೆ ಹೋಗುವಂತ ಸಂದರ್ಭದಲ್ಲಿ ನನ್ನ ಫ್ರೆಂಡ್ ಒಬ್ಬ ಸ್ಕೂಟ್ರಲ್ಲಿ ಸಿಕ್ಕಿದ ನನಗೆ. ಆಗ ಅವನೊಂದು ಮಾತು ಹೇಳಿದ, ನಾನು ಈಗ ಯಾರನ್ನು ಕೂರಿಸುವುದಿಲ್ಲ, ನಾನೊಬ್ಬನೇ ಹೋಗುವುದು ಅಂತ. ಅನೇಕರು ಕೈ ಅಡ್ಡ ಕೊಡ್ತಾರೆ, ಆದ್ರೆ ನಾನು ಯಾರನ್ನು ನಿಲ್ಲಿಸುವುದಿಲ್ಲ, ಯಾರಿಗೂ ಕೂಡ ನಾನು ಹೆಲ್ಪ್ ಮಾಡುವಂತ ಒಂದು ಮನಸ್ಸೇ ನನ್ನಿಂದ ದೂರ ಆಗಿದೆ ಅಂತ. ಅದಕ್ಕೆ ನಾನು ಕೇಳಿದೆ, ಯಾಕಪ್ಪ ಏನಾಯ್ತು ವಿಷಯ ಅಂತ. ಅದಕ್ಕೆ ಅವನು ಹೇಳಿದ, ಹಿಂದೆ ನನ್ನಲ್ಲಿ ಸ್ಕೂಟರ್ ಇರುವಂತ ಸಂದರ್ಭದಲ್ಲಿ ನಾನು ಎಲ್ಲರನ್ನು ಕೂರಿಸಿಕೊಂಡು ಹೋಗ್ತಿದ್ದೆ, ಪಾಪದವರು ನಡೆದುಕೊಂಡು ಹೋಗ್ತಾ ಇದ್ರು, ಎಲ್ಲರನ್ನು ಕೂರಿಸ್ತಾ ಹೋಗ್ತಿದ್ದೆ. ಒಂದು ಸಲ ನನ್ನ ಗಾಡಿ ಹಾಳಾಯ್ತು. ನಾನು ನಡೆದುಕೊಂಡು ಆಯಾಸಪಟ್ಟು ಕಷ್ಟಪಟ್ಟು ನಡೆದಾಡಿಕೊಂಡು ಹೋಗ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ಅನೇಕರಿಗೆ ಕೈ ಅಡ್ಡ ಕೊಟ್ಟು ನನ್ನನ್ನು ಅಲ್ಲಿವರೆಗೆ ಪೇಟೆಯವರೆಗೆ ಕರೆದುಕೊಂಡು ಹೋಗಿ ಅಂತ ಅಂಗಲಾಚಿದೆ. ಆದ್ರೆ ಯಾರು ನಿಲ್ಲಿಸಲಿಲ್ಲ, ನನಗೆ ಒಬ್ಬ ನಿಲ್ಲಿಸಲಿಲ್ಲ. ನಾನು ಹಿಂದೆ ಅಷ್ಟು ಜನರನ್ನು ಕೂರಿಸಿದ್ದೇನೆ, ಆದ್ರೆ ನಾನು ನಡೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನನಗೆ ಯಾರು ನನ್ನನ್ನು ಹೆಲ್ಪ್ ಮಾಡಲಿಲ್ಲ, ನನಗೆ ಯಾರು ಸಹಾಯ ಮಾಡಲಿಲ್ಲ. ಮತ್ತೆ ಯಾಕೆ ನಾನು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು? ನೋಡಿ, ನಮ್ಮ ಜೀವನದಲ್ಲಿ ಅಸಹಾಯಕತೆ ಅಂತ ಇರುವಂತ ಸಂದರ್ಭದಲ್ಲಿ ಅನೇಕರು ಅಸಹಾಯಕತೆಯಲ್ಲಿ ಇರ್ತಾರೆ. ನೀವು ನೋಡಿರ್ಬೋದು, ನಾವು ಏನಾದರೂ ಒಂದು ಅಸಹಾಯಕತೆಯಲ್ಲಿ ಇರುವಂತ ಸಂದರ್ಭದಲ್ಲಿ ನಮ್ಮ ಮನ ಕರಗ್ತದೆ, ಇನ್ನೊಬ್ರು ಅಸಹಾಯಕತೆಯಲ್ಲಿ ಇದ್ದಾರೆ, ನಾವು ಅವರಿಗೆ ಹೆಲ್ಪ್ ಮಾಡ್ಬೇಕಂತೇಳಿ. ಆದರೆ ನೋಡಿ, ಯಾವುದೇ ವಿಷಯದಲ್ಲಾಗಿರ್ಬೋದು, ನಾವು ಹೆಲ್ಪ್ ಮಾಡುವುದರಲ್ಲಿ ಆಗಿರ್ಬೋದು, ಅಥವಾ ನಾವೊಂದು ಯಾರಿಗೋ ಏನೋ ಒಂದು ಮಾಡುವ ಸಂದರ್ಭದಲ್ಲಿ ಇನ್ನೊಂದು ದಿವಸ ಮುಂದೆ ಫ್ಯೂಚರ್ ಅಲ್ಲಿ ನಾವು ಮಾಡಿದಂತ ಸಹಾಯ ನಮಗೆ ಹಿಂದಿರುಗಿ ಬರಬೇಕು ಎನ್ನುವಂತ ನಿಟ್ಟಿನಲ್ಲಿ ನಾವು ಮಾಡ್ತೇವೆ. ನಾವು ಈಗ ಸಹಾಯ ಮಾಡಿದ್ರೆ ನಾಡಿದ್ದು ನಾವು ಅಸಹಾಯಕತೆಯಲ್ಲಿರುವಂತ ಸಂದರ್ಭದಲ್ಲಿ ನಮ್ಗೆ ಸಹಾಯ ಆಗ್ತದಂತ. ಆದ್ರೆ ನಿಜವಾಗಿ ಕರೆಕ್ಟ್ ಆಗಿ ಕೇಳಿ, ಯಾವುದೇ ಕಾರಣಕ್ಕೂ ನೀವು ಈಗ ಸಹಾಯ ಮಾಡೋದಾದ್ರೆ ಸುಮ್ಮನೆ ಹೀಗೆ ಮಾಡಿಬಿಡಿ. ಹರಿದು ಹೋಗುವಂತ ನೀರಿಗೆ ಭಸ್ಮ ನಾವು ಹಾಕ್ತೇವಲ್ಲ, ಅದೇ ರೀತಿ ನೀವು ಸಹಾಯ ಮಾಡಿ. ಯಾಕೆಂದ್ರೆ ನೀವು ಈಗ ಮಾಡಿದಂತಹ ಭಸ್ಮ ನೀರಲ್ಲಿ ನಿಮ್ಗೆ ಹುಡುಕಿದ್ರೆ ಸಿಗ್ಲಿಕ್ಕಿಲ್ಲ, ಅದು ಮತ್ತೆ ನಿಮ್ಗೆ ಸಿಗ್ಲಿಕ್ಕಿಲ್ಲ. ಅದಷ್ಟು ಪವಿತ್ರವಾದಂತ ಭಸ್ಮ ಆಗಿರ್ಬೋದು, ಆದ್ರೆ ಮತ್ತೆ ಅದು ನಿಮ್ಗೆ ಸಿಗ್ಲಿಕ್ಕಿಲ್ಲ. ಅದೇ ರೀತಿ ನಾವು ಮಾಡಿದಂತಹ ಪವಿತ್ರವಾದಂತಹ ಸಹಾಯ, ಹೆಲ್ಪ್ ಇವತ್ತು ನೀವು ಮಾಡಿದ್ರೆ ನಾಡಿದ್ದು ಅದು ನಿಮ್ಗೆ ಸಿಕ್ಕದೇ ಇರ್ಬೋದು, ಸಿಗ್ಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ನಾವು ದುಃಖ ಪಡ್ತೇವೆ. ನಾನು ಮಾಡಿದ್ದೇನೆ, ಇವರು ನಮ್ಗೆ ಮಾಡ್ಲಿಲ್ಲ. ಅವತ್ತು ನಾನು ಅಷ್ಟು ಸಹಾಯ ಮಾಡಿದ್ದೇನೆ, ಇವತ್ತು ನನಗೆ ಯಾರು ಸಹಾಯ ಮಾಡ್ಲಿಲ್ಲ. ಅದಕ್ಕೋಸ್ಕರ ನೀವು ಸಹಾಯ ಮಾಡುದಾದ್ರೆ ನಾಡಿದ್ದು ನಿಮ್ಗೆ ಸಿಗ್ತದೆ ಎನ್ನುವಂತ ಆಶೆಯಿಂದ ಮಾಡಬೇಡಿ. ಬ್ಯಾಂಕಲ್ಲಿ ನಾವು ಹಣ ಹಾಕ್ತೇವಲ್ಲ, ನಾಡಿದ್ದು ಬಡ್ಡಿಯಾಗಿ ಸಿಗ್ತದೆ, ಆ ರೀತಿ ನಾವು ಮಾಡುದು ಬೇಡ. ಹೆಲ್ಪ್ ಮಾಡುದಾದ್ರೆ ಅಲ್ಲಿ ಒಂದು ಮಾಡಿಬಿಡಿ. ಮುಂದಿನ ಫ್ಯೂಚರ್ನ ಬಗ್ಗೆ ಚಿಂತೆನೇ ಬೇಡ. ಇವತ್ತು ನಾನು ಹೆಲ್ಪ್ ಮಾಡ್ತೇನೆ ಅಷ್ಟೇ, ನಾಡಿದ್ದು ಇವತ್ತು ಮಾಡಿದ ಹೆಲ್ಪ್ ನಾಡಿದ್ದು ನನಗೆ ಬರ್ಬೋದು, ಬೇಡ ಅಂತ ಆಶೆಗೆ ಇಟ್ಟುಕೊಂಡು ನಾವು ಹೆಲ್ಪ್ ಏನಾದ್ರು ಮಾಡಿದ್ರೆ ನಮ್ಮ ಜೀವನದಲ್ಲಿ ಇದೇ ದುಃಖ ನಮಗೂ ಬರ್ಬೋದು, ಮತ್ತೆ ನಾವು ಕಠಿಣವಾಗಿರ್ಬೋದು, ಮತ್ತೆ ನಾವು ಕ್ರೂರತೆಯಿಂದ ವರ್ತಿಸಬಹುದು. ಅದಕ್ಕೋಸ್ಕರ ಹೆಲ್ಪ್ ಮಾಡುದಾದ್ರೆ ನೀವು ಪವಿತ್ರವಾದಂತ ಭಸ್ಮವನ್ನು ನೀರಿಗೆ ಹಾಕಿದಾಗೆ ಮಾಡಿಬಿಡಿ. ಅದನ್ನು ಮಾಡಿದಂತ ಹೆಲ್ಪ್ ಅನ್ನು ಮರೆತು ಬಿಡಿ, ಅಷ್ಟೇ ಸಾಕು. ಅದೇ ಹೆಲ್ಪ್. ಮತ್ತೆ ನಾಡಿದ್ದು ನಮಗೆ ಸಿಗ್ತದೆ ಎನ್ನುವಂತ ಆಶೆಯಿಂದ ನಾವು ಹೆಲ್ಪ್ ಮಾಡುದಾದ್ರೆ ಅದು ಏನು ಪ್ರಯೋಜನ? ಅದೇ ಹೆಲ್ಪ್ ಅಲ್ಲ, ಅದು ನಮಗೆ ಬಡ್ಡಿ ಸಿಗ್ತದೆ ಎನ್ನುವಂತ ನಿಟ್ಟಿನಲ್ಲಿ ನಾವು ಮಾಡುವಂತ ಹಣದ ವ್ಯಾಪಾರ ತರ ಆಗ್ತದೆ. ಅದಕ್ಕೋಸ್ಕರ ಆದಷ್ಟು ಹೆಲ್ಪ್ ಮಾಡುದಾದ್ರೆ ಮಾಡಿಬಿಡಿ, ಅಷ್ಟೇ ಸಾಕು. ಮನಸ್ಸಿದ್ರೆ ಮಾಡಿ, ಇಲ್ಲದ್ರೆ ಬೇಡ.